ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾವು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದಾಗಿರುತ್ತೆ. ಮೊದಲಿಗೆ ನಾನು ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಸೆಟಪ್ ಮಾಡ್ತಾಯಿದ್ದೀನಿ. ಫಸ್ಟು ಲೈಟಿಂಗ್ಸ್ಗೆಲ್ಲ ಹಾಕೋಕ್ಕೆ ಪ್ಲಗ್ ಇದೆ, ಅದಕ್ಕೆಲ್ಲ ಹಾಕ್ಬಿಟ್ಟು ಕನೆಕ್ಟ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು ಸ್ಕ್ರೀನ್ ಬ್ಯಾಕ್ಗ್ರೌಂಡ್ಗೆ ಸ್ಕರ್ಟನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಲೈಟಿಂಗ್ಸ್ನ ಅದ್ರ ಮಧ್ಯೆ ಬಿಡ್ತಾ ಇದ್ದೀನಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದಾದಮೇಲೆ ನಾನು ಟೇಬಲ್ನ ಕರೆಕ್ಟಾಗಿ ಯಾವ ಕಡೆಗೆ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಅದ್ರ ಮೇಲೆ ಬೆಡ್ಶೀಟ್ ಹಾಕ್ಕೊತಾ ಇದ್ದೀನಿ. ಹೊಸದು ತೋರಿಸಿದ್ನಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ, ಆ ಬೆಡ್ಶೀಟ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಸ್ಟೂಲ್ ಇಟ್ಟಿದ್ದೀನಿ ನಾನು. ಈ ಸ್ಟೂಲು ಕರೆಕ್ಟ್ ಹೈಟ್ ಸಾಕಾಗಲಿಲ್ಲ ನನಗೆ. ಮತ್ತೆ ಅದ್ರ ಮೇಲೆ ಇನ್ನೊಂದು ಹೊಸ ಸ್ಟೂಲ್ ತಂದಿದ್ನಲ್ಲ, ದೊಡ್ಡ ಸ್ಟೂಲು, ಆ ಸ್ಟೂಲ್ನ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಈ ಸ್ಟೂಲ್ನ ಇಟ್ಟಿದ್ದೀನಿ. ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಇಷ್ಟೇ ಶೂಟ್ ಮಾಡೋಕ್ಕಾಗಿದ್ದು. ವಿಡಿಯೋ ಶೂಟ್ ಮಾಡಿಕೊಂಡು ಮತ್ತು ದೇವ್ರಿಗೆಲ್ಲ ಅಲಂಕಾರ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿಬಿಡ್ತು ಅಂತ ನನಗಿಷ್ಟೇ ಶೂಟ್ ಮಾಡೋಕ್ಕಾಗಿದ್ದು. ಈಗ ನಾನು ದೇವರೆಲ್ಲ ಅಲಂಕಾರ ಆದಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಅರಿಶಿನ ಕುಂಕುಮ ಇಟ್ಕೊಂಡು ತಲೆಗೊಂದು ಹೂವು ಮುಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ದೀಪ ಬೆಳಗಿಸ್ತಾ ಇದ್ದೀನಿ. ಈಗ ಮೊದಲೇ ನಾವು ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿರ್ತೀವಿ. ಈಗ ಒಂದ್ಸತಿ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ನಾನು ಗಂಟನಾದ ಮಾಡ್ತಾಯಿದ್ದೀನಿ. ಈಗ ನಾನು ಆಚಮನ ಮಾಡ್ತಾಯಿದ್ದೀನಿ. ಈಗ ನಾವು ಮಂತ್ರಾಕ್ಷತೆನ ತಗೊಂಡು ದೇವತೆಗಳನ್ನ ಆಹ್ವಾನ ಮಾಡಬೇಕು. ಈಗ ನಾವು ನಮ್ಮ ಎಡಭಾಗಕ್ಕೆ ಮಂತ್ರಾಕ್ಷತೆನ ಎಸೆದ್ರೆ ಅಲ್ಲಿ ರಾಕ್ಷಸರಿರ್ತಾರೆ. ಈಗ ನಾವು ಮಂತ್ರಾಕ್ಷತೆ ಎಸೆದಾಗ ರಾಕ್ಷಸರು ಹೋಗಿ ಬಲಭಾಗದಲ್ಲಿರುವಂಥ ದೇವತೆಗಳು ಈಗ ಆಹ್ವಾನ ಆಗ್ತಾರೆ. ನೆಕ್ಸ್ಟು ನಾನು ಪ್ರಾಣಾಯಾಮ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಒಂದು ಕಳಶ ತಗೊಂಡಿರ್ತೀವಲ್ಲ ನಾವು, ಆ ಕಳಶದಿಂದ ದೇವರಿಗೆ ಮತ್ತು ಎಲ್ಲನೂ ನಾವು ಮಾಡಿರೋ ನೈವೇದ್ಯದಲ್ಲಿ ಯಾವುದಾದ್ರೂ ತಪ್ಪು ಒಪ್ಪು ಆಗಿದೆ ಎಲ್ಲದಕ್ಕೂ ಹಾಕಿ ಶುದ್ಧಿ ಮಾಡಿ ಮತ್ತು ನಮ್ಮ ಮೇಲೂ ಹಾಕ್ಕೊಂಡು ನಾವು ಶುದ್ಧಿ ಮಾಡಿಕೊಂಡು ಈಗ ದೇವರಿಗೆ ಅಕ್ಷತೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನಾವು ಮಹಾಗಣಪತಿ ಪೂಜೆನ ಫಸ್ಟು ಸ್ಟಾರ್ಟ್ ಮಾಡೋಣ. ಆನಂತರ ನಾವು ದೇವಿ ಪೂಜೆನ ಮಾಡ್ಕೋಬೇಕು. ಈಗ ಗಣಪತಿಗೆ ನಾವು ಮಾಡೋ ಪೂಜೆ ಎಲ್ಲ ಯಶಸ್ವಿ ಆಗಲಿ ಅಂತ, ಯಾವುದೇ ವಿಘ್ನ ಇಲ್ದಲೇ ಯಶಸ್ವಿ ಆಗಲಿ ಅಂತ ಹೇಳಿ ಬೇಡಿಕೊಂಡು ಗಣಪತಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಣಪತಿಗೆ ಧೂಪನ ತೋರಿಸಿ ಈಗ ದೀಪನ ತೋರಿಸ್ತಾ ಇದ್ದೀನಿ. ಈಗ ಗಣಪತಿಗೆ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ಎಲೆ ಅಡಿಕೆ ತಾಂಬೂಲನ ಈಗ ಗಣಪತಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಈಗ ಗಣಪತಿಗೆ ನಾನು ದೀಪನ ಬೆಳಗ್ತಾ ಇದ್ದೀನಿ. ಮಂಗಳಾರತಿ ಎಲ್ಲ ಆಗಿದ ಮೇಲೆ ನಾವು ಹೂವು ಅಕ್ಷತೆನ ಗಣಪತಿಗೆ ಹಾಕಿ ಎದ್ದು ನಮಸ್ಕಾರ ಮಾಡ್ಕೋಬೇಕು. ಈಗ ನಾವು ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಮೊದಲು ಅಕ್ಷತೆನ ಹಾಕಿ ನಾವು ದೇವಿಗೆ ಮತ್ತು ನಮಗೆ ಹಾಕ್ಕೊಂಡು ಅಕ್ಷತೆನ ಪೂಜೆನ ಸ್ಟಾರ್ಟ್ ಮಾಡಬೇಕು. ಅಕ್ಷತೆಯನ್ನು ಹಾಕಿ ದೇವಿಗೆ ನಾವು ಯಾವ ಲೋಕದಲ್ಲೇ ಇದ್ರೂ ಬಂದು ಇವತ್ತು ಸತಿಪತಿ ಸಮೇತರಾಗಿ ನಮ್ಮ ಮನೆಯಲ್ಲಿ ನೆಲೆಸಿ ಪೂಜೆನ ಸ್ವೀಕಾರ ಮಾಡು ತಾಯಿ ಅಂತ ಹೇಳ್ಬಿಟ್ಟು ಆಹ್ವಾನ ಮಾಡ್ತಾಯಿದ್ದೀನಿ. ಈಗ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಹತ್ರ ಲಕ್ಷ್ಮೀದೇವಿಯವರ ಐಡಲ್ ಇದ್ದರೆ ಅದಕ್ಕೆ ಡೈರೆಕ್ಟಾಗಿ ನೀವು ಹಾಲು, ಮೊಸರು, ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡ್ಕೋಬೋದು. ನನ್ನ ಹತ್ರ ಐಡಲ್ ಇಲ್ಲ ಲಕ್ಷ್ಮೀದೇವಿಯವ್ರದ್ದು, ಅದಕ್ಕೆ ನಾನು ಅದನ್ನು ಪ್ರೋಕ್ಷಣೆ ಮಾಡ್ತಾಯಿದ್ದೀನಿ ದೇವಿ ಮೇಲೆ.
ಈಗ ನಾನು ದೇವಿಗೆ ಗಂಧದಿಂದ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹೂವು ಎಲ್ಲನೂ ಹಾಕಿ ದೇವಿಯ ಅಂಗಾಂಗಗಳನ್ನು ನಾವು ಸ್ಮರಿಸುತ್ತಾ ದೇವಿಯ ಪಾದಚರಣಗಳಿಗೆ ಈಗ ನಾವು ಪೂಜೆನ ಮಾಡ್ತಾಯಿದ್ದೀವಿ. ನಂತರ ನಾವು ಕುಂಕುಮಾರ್ಚನೆನ ಮಾಡ್ಕೋಬೇಕು. ಕುಂಕುಮಾರ್ಚನೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ತುಂಬ ಶ್ರೇಷ್ಠ. ನಾವು ಕುಂಕುಮಾರ್ಚನೆ ಮಾಡಿ ಆ ಕುಂಕುಮನ ದಿನ ನಾವು ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ನಾನು ದೇವಿಗೆ ಊದ್ಗಡ್ಡಿಯನ್ನು ಹಚ್ಕೊಂಡು ಧೂಪನ ತೋರಿಸ್ತಾ ಇದ್ದೀನಿ. ಧೂಪನ ತೋರಿಸಿದ್ದಾದಮೇಲೆ ನಾನಿವಾಗ ದೇವಿಗೆ ದೀಪನ ತೋರಿಸ್ತಾ ಇದ್ದೀನಿ. ಈಗ ನಾವು ಮಾಡಿರುವಂಥ ಎಲ್ಲ ಪ್ರಸಾದ ಮತ್ತು ಹೂವು ಎಲ್ಲವನ್ನು ದೇವಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಈಗ ದೇವರಿಗೆ ನಾನು ಕುಡಿಯೋಕ್ಕೆ ನೀರು ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾನು ತಾಂಬೂಲ ಕೊಡ್ತಾ ಇದ್ದೀನಿ ದೇವರಿಗೆ, ಅಂದರೆ ತಾಂಬೂಲನ ನೈವೇದ್ಯ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ದೀಪನ ಅಂದರೆ ಮಂಗಳಾರತಿನ ಬೆಳಗಬೇಕು ದೇವರಿಗೆ. ಈಗ ನೀವು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನೆಲ್ಲ ದೇವಿ ಹತ್ರ ಕೇಳಿಕೊಂಡು, ಈ ವರ್ಷ ನಾನು ಈ ಮಟ್ಟಿಗೆ ನಾನು ನಿನ್ನ ಸೇವೆ ಮಾಡಿದ್ದೀನಿ ತಾಯಿ, ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಸೇವೆ ಮಾಡುವಂಥ ಭಾಗ್ಯ ನನಗೆ ಕೊಡು ಅಂತ ಹೇಳಿ ನಾವು ದೇವಿಗೆ ಮಂಗಳಾರತಿನ ಮಾಡಬೇಕು. ಮಂಗಳಾರತಿ ಮಾಡಿದ್ದಾದಮೇಲೆ ನಾವು ಈಗ ದೇವಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಇದಾದಮೇಲೆ ನಾವು ಮಾಡಿಟ್ಟಿರ್ತೀವಲ್ಲ ಕಂಕಣ, ಅದನ್ನು ಪೂಜೆನ ಮಾಡ್ಕೊತಾ ಇದ್ದೀನಿ. ಈಗ ನಾವು ಕಂಕಣ ಕಟ್ಕೊಬೇಕು. ಸದ್ಯ ಯಾರೂ ಮನೇಲಿ ಎದ್ದಿರಲಿಲ್ಲ, ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿದ್ರು. ಅದಕ್ಕೆ ನಾನು ಆಮೇಲೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ನೆಕ್ಸ್ಟ್ ಈಗ ನಾವು ವರಮಹಾಲಕ್ಷ್ಮಿ ವ್ರತ ಕಥೆ ಬುಕ್ನ ಓದಬೇಕು. ಅದಾದಮೇಲೆ ನಾವು ಕಾಯಿನ ಹೊಡೆದು ದೇವರಿಗೆ ನೈವೇದ್ಯ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾವು ಆರತಿನ ಬೆಳಗಬೇಕು. ಆರತಿನ ಬೆಳಗಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಬೇಕು. ಇದು ಶುಕ್ರವಾರದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಾನು ನೆಕ್ಸ್ಟು ಈಗ ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ನಾನು ಯಾವ ಥರ ಪೂಜೆ ಮಾಡಿದ್ದೆ, ಯಾವ ಥರ ಅಲಂಕಾರ ಮಾಡಿದ್ದೆ ಅಂತ ಈಗ ನಾವು ನೋಡೋಣ. ಸಾಟರ್ಡೆ ಮಾರ್ನಿಂಗ್ ಈ ವಿಡಿಯೋ ಸ್ವಲ್ಪ ಶೇಕಿ ಆಗಿರುತ್ತೆ. ಪೂರ್ವಿಕಾ ಇದನ್ನು ಶೂಟ್ ಮಾಡಿರೋದು ಎಲ್ಲ ಶೇಕ್ ಮಾಡಿಬಿಟ್ಟಿದೆ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸಾಟರ್ಡೆ ಬೆಳಗ್ಗೆ ಬೇಗನೆ ಅಂದರೆ 9 o'clockಗಿಂತ ಮುಂಚೆನೇ ಪೂಜೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡು ದೇವ್ರನ್ನ ಕದಲಿಸೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ.
ಮಹಾಲಕ್ಷ್ಮಿಗೆ ಆರತಿ ಅಷ್ಟಲಕ್ಷ್ಮಿಯರಿಗೆ ಆರತಿ ಆದಿಲಕ್ಷ್ಮಿಗೆ ಆರತಿ ಧೈರ್ಯಲಕ್ಷ್ಮಿಗೆ ಆರತಿ ಧಾನ್ಯಲಕ್ಷ್ಮಿಗೆ ಆರತಿ ವಿಜಯಲಕ್ಷ್ಮಿಗೆ ಬೆಳಗಿನ ಆರತಿ ಸುಖದಾತಿಗೆ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಆರತಿ ಅಷ್ಟಲಕ್ಷ್ಮಿಯರಿಗೆ ಆರತಿ ಆದಿಲಕ್ಷ್ಮಿಗೆ ಆರತಿ ವಿಜಯಲಕ್ಷ್ಮಿಗೆ ಆರತಿ ಧಾನ್ಯಲಕ್ಷ್ಮಿಗೆ ಆರತಿ ಶನಿವಾರನೂ ಕೂಡ ನಾವು ಬೇರೆ ಪ್ರಸಾದ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಆರತಿನ ಮಾಡ್ಕೋಬೇಕು. ನಾವು ಈ ವರ್ಷ ಯಾವುದೇ ಥರದ ತಪ್ಪು ಮಾಡಿದ್ರೂ ಎಲ್ಲ ನೀನು ಹೊಟ್ಟೆಗೆ ಹಾಕ್ಕೊಂಡು ಕಾಪಾಡಮ್ಮ ತಾಯಿ ಅಂತ ಹೇಳಿ ದೇವರ ಹತ್ರ ಬೇಡ್ಕೊಂಡು ನಾವು ಈ ದಿನ ಅಂದರೆ ಶನಿವಾರ ನಮ್ಮ ಮನೇಲಿ ನಾವು ಕಳಸನ ಕದಲಿಸ್ತೀವಿ. ಈಗ ನಾನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವರ ಬಲಭಾಗದ ಕಡೆಗೆ ಮೊದಲು ತಿರುಗಿಸಿ ನಾವು ಕಳಶನ ಕದಲಿಸ್ಕೋಬೇಕು. 3 ಸತಿ ನಾವು ಅಳ್ಳಗಾಡಿಸಿದ್ರೆ ಅಲ್ಲಿಗೆ ನಾವು ಕಳಶ ಕದಲಿಸಿದ್ದೀವಿ ಅಂತ. ಇದಾದಮೇಲೆ ನಾವು ಈಗಲೇ ದೇವ್ರನ್ನೆಲ್ಲ ಎತ್ತಕ್ಕೆ ಹೋಗ್ಬಾರ್ದು. 1 ಗಂಟೆ 2 ಗಂಟೆ ಬಿಟ್ಟು ದೇವ್ರನ್ನ ನಾವು ಎಲ್ಲನೂ ಎತ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.